ಸರ್ಕಾರದ ನಿರ್ಧಾರ ಅವೈಜ್ಞಾನಿಕ ಅನ್ನುವಂಥ ಮಾತನಾಡಿದ್ದಾರೆ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 12% ಏರಿಕೆ ಮಾಡಿದರೆ 2-3 ಸಾವಿರ ಹೆಚ್ಚಾಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಅಗತ್ಯ ವಸ್ತುಗಳ ದರ ಕೂಡ ಏರಿಕೆಯಾಗಿದೆ. ವೇತನ ಹೆಚ್ಚಳ ಆಗಿಲ್ಲ ಅಂದ್ರೆ ಬದುಕು ಹೇಗೆ? ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಹೋರಾಟಕ್ಕೆ ಬೆಂಬಲವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಹೈಕೋರ್ಟು ಈಗ ಬೆಳಗ್ಗೆ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನು ಈ ದೇಶದ ಒಂದು ಕಾನೂನುಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಿಐಟಿಯು ನಾವು ಅದಕ್ಕೆ ಒಪ್ಕೊಳ್ತೀವಿ. ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅವರು ಹೇಳಿದ್ದಾರೆ 3 ದಿನಗಳ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗಡೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಅದಕ್ಕಿಂತಲೂ ಕೂಡ ಮುಂಚಿತವಾಗಿ ಇವತ್ತು ಈ ಹೈಕೋರ್ಟ್ಗಳಿಗೆ ಏನು ತೀರ್ಪುಗಳನ್ನು ಕೊಡ್ತಾರೆ ಅದು ಕಾರ್ಮಿಕರ ಪರವಾದಂಥ ತೀರ್ಪುಗಳನ್ನು ಕೊಡುವಾಗ ರಾಜ್ಯ ಸರ್ಕಾರಗಳು ಅದನ್ನು ಬಗೆಹರಿಸಲ್ಲ. ಈಗ ಉದಾಹರಣೆಗೆ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟು ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಅದೇ ಥರ ಬೇರೆ ಬೇರೆ ವಿಭಾಗದ ಕಾರ್ಮಿಕರನ್ನು ಕಾಯಂ ಮಾಡಬೇಕು, ಈ ಥರ ಹಲವು ವಿಚಾರಗಳಲ್ಲಿ ಅವರು ನಮ್ಮ ಪರವಾದಂಥ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಅದು ಯಾವತ್ತೂ ಕೂಡ ಸರ್ಕಾರ ಜಾರಿ ಮಾಡಲ್ಲ. ಆದರೆ ಕಾರ್ಮಿಕರ ವಿರುದ್ಧವಾಗಿ ಏನಾದರೂ ಕೂಡ ತೀರ್ಪು ಜಾರಿ ಬಂದರೆ ತಕ್ಷಣದಲ್ಲಿ ಅದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತದೆ. ಈಗ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಪ್ರಭುತ್ವ ಅಂತ ಹೇಳಿದ್ರೆ ನಾವು ಭಾವಿಸ್ತೇವೆ ಅದು ಕಾರ್ಮಿಕರ ಪರವಾಗಿ ಮತ್ತು ಪ್ರಜೆಗಳ ಪರವಾಗಿ ಇರಬೇಕು ಅಂತ ಹೇಳಿ. ಆದರೆ ಇವತ್ತು ಹಲವಾರು ವಿಚಾರಗಳಲ್ಲಿ ಆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಮತ್ತು ಎರಡನೇದು, ಇವತ್ತು KSRTC ಮತ್ತು BMTC ನೌಕರರು ಹೋರಾಟಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಅವರು ಹೋಗ್ತಾ ಇರೋದು ಹೋದ ಅಗ್ರಿಮೆಂಟಲ್ಲಿ 38 ತಿಂಗಳ ಹಿಂಬಾಕಿ ವೇತನವನ್ನು ಹಂಗೇ ಬಾಕಿ ಉಳಿಸ್ಕೊಳ್ಳಲಾಗಿದೆ. ಮತ್ತು ಈಗ ಅವರು ಕೇಳಿದ್ದು ಅವರಿಗೆ ಬರುವಂಥ ಸ್ಯಾಲರಿಯಲ್ಲಿ 25% ಬೇಸಿಕ್ ಹೆಚ್ಚಳ ಆಗಬೇಕು ಅಂತ. ನಾವು ಸುಮ್ಮನೆ ಒಂದು ಲೆಕ್ಕ ಹಾಕಿದ್ವಿ ನೆನೆ ಕೂತ್ಕೊಂಡು, ಯಾಕಂದರೆ ನಾವು ಟ್ರೇಡ್ ಯೂನಿಯನ್ನವರಾಗಿರೋದ್ರಿಂದ ಲೆಕ್ಕ ಹಾಕಿದ್ವಿ ಯಾಕೆ ಈ ರೀತಿಯಲ್ಲಿ ಒಂದು ವಿವಾದ ಬಂದಿದೆ ಅಂತ. ಈಗ ಅವರಿಗೆ ಎಷ್ಟು ಅದೇ ಇದು 18,000 ಇದು KSRTC ನೌಕರರ ಬೇಸಿಕ್ ಇದೆ ಇವತ್ತು. ಅದೇ ರಾಜ್ಯ ಸರ್ಕಾರಿ ನೌಕರರ ಡಿ ಗ್ರೂಪಿನಲ್ಲಿ ಏನಿದ್ದಾರೆ ಅವರಿಗೆ 28. ಹಂಗಾಗಲ್ಲ ಮೇಡಮ್. ನೀವು ಅಪಾಯಿಂಟ್ ಆಗಬೇಕಾದ್ರೆ ನೀವು ಯಾರು ಏನು ಎತ್ತೋ ಅನ್ನೋಂಥದ್ದು ಗೊತ್ತಿದೆ. BMTC ಮತ್ತು KSRTC ಯಲ್ಲಿರುವಂಥ ಸಿಬ್ಬಂದಿಗಳನ್ನು ನೀವು ಕನ್ಸಿಡರ್ ಮಾಡಬೇಕಾದ್ರೆ ನೀವು ಅವ್ರನ್ನ ಸರ್ಕಾರಿ ನೌಕರರು ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದು ಅವ್ರಿಗೆ ಗೊತ್ತಿತ್ತು ಅಪಾಯಿಂಟ್ಮೆಂಟ್ ಆಗೋ ಟೈಮಲ್ಲಿ. ಈಗ ನಮಗೆ ಸರ್ಕಾರಿ ನೌಕರರ ಜೊತೆಗೆ ವೇತನ ನಮ್ದು ಅಷ್ಟಿಲ್ಲ ಇಷ್ಟಿಲ್ಲ ಅಂತಂದ್ರೆ ಹೇಗೆ? ಅಪಾಯಿಂಟ್ ಆಗಬೇಕಾದ್ರೆ ಹೇಗಿತ್ತು?